ಚಿತ್ರದುರ್ಗದ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆ ಕೇಸ್. ಪ್ರಾಥಮಿಕ ತನಿಖೆಯಲ್ಲಿ ಬೆರಳಚ್ಚು ತಜ್ಞರಿಗೆ ಈವರೆಗೂ ಸಿಗದ ಮಾಹಿತಿ. ಚಿತ್ರದುರ್ಗದ ಮನೆಯಲ್ಲಿ 5 ಅಸ್ಥಿಪಂಜರ ಸಿಕ್ಕಂತ ಕೇಸ್ ಇದೆ. ಅಲ್ಲಿ ಪ್ರಾಥಮಿಕ ತನಿಖೆ ನಡೆಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಬೆರಳಚ್ಚು ತಜ್ಞರಿಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಬೆರಳಚ್ಚು ತಜ್ಞರಿಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಕ್ಕಿಲ್ಲ. 5 ಅಸ್ಥಿಪಂಜರ ಏನು ಸಿಕ್ಕಿದೆ ಅಲ್ಲಿ. ಆದರೆ ಮನೆಯಲ್ಲಿ ಶ್ವಾನವೊಂದರ ಶವವು ಕೂಡ ಪತ್ತೆಯಾಗಿದೆ. ಘಟನೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ IGP ತ್ಯಾಗರಾಜನ್. ಅಸ್ಥಿಪಂಜರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. 2019ರ ಕೋವಿಡ್ ಸಮಯದಲ್ಲೇ ಮನೆಯಲ್ಲಿ ಬಾಗಿಲನ್ನ ಹಾಕಲಾಗಿತ್ತು. ಅದಾದ ಮೇಲೆ ತೆಗೆದಿರಲಿಲ್ಲ. 2019ರ ಕಡೆಯ ಕ್ಯಾಲೆಂಡರ್ ಕೂಡ ಇಲ್ಲಿ ಪತ್ತೆಯಾಗಿದೆ. ಆಗಲೇ ಇವರೆಲ್ಲರೂ ಕೂಡ ಮೃತಪಟ್ಟಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. 5 ಜನ ಮೃತಪಟ್ಟರೆ ಶವದ ವಾಸನೆ ಬರಬೇಕು, ಆದರೆ ಯಾರಿಗೂ ಕೂಡ ಗೊತ್ತಾಗಲೇ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಮಾಹಿತಿನೇ ಇಲ್ಲ. ವಾಸನೆ ಬರದಂತೆ ಯಾವುದಾದ್ರೂ ಕೆಮಿಕಲ್ನ ಬಳಸಿರಬಹುದು ಅನ್ನೋ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಮನೆಯಲ್ಲಿ ಹಣ, ಚಿನ್ನಾಭರಣ ಏನೂ ಕೂಡ ಸಿಕ್ಕಿಲ್ಲ. ಕೊಲೆ ಅಥವಾ ಕಳ್ಳತನ ಮಾಡಿದ್ದಾರಾ ಅನ್ನೋ ಶಂಕೆಯನ್ನು ಏನಾದರೂ ಹೊರಗಡೆ ಹಾಕೋಣ ಅಂದರೆ ಮೌಢ್ಯಕ್ಕೇನಾದರೂ ಬಲಿಯಾಗಿದ್ದಾರಾ ಅನ್ನೋ ಬಗ್ಗೆ ಕೂಡ ಆ ಆಯಾಮದಲ್ಲೂ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.